ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಣಂ ಶಿವಂ ಏಕಂ ಪರಂ ವಂದೇ ಶ್ರೀಕಾರಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ನನ್ನ ಪ್ರೀತಿಯ ವೀಕ್ಷಕರಿಗೆ 2025ನೇ ವರ್ಷದ ಜನವರಿ ತಿಂಗಳ ಮಕರ ರಾಶಿಯ ಮಾಸ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ. ಮಕರ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಯಾವ ಗ್ರಹದಿಂದ ಲಾಭ ಇದೆ, ಯಾವ ಗ್ರಹದಿಂದ ನಷ್ಟ ಇದೆ, ಯಾವ ಗ್ರಹದಿಂದ ಸಾಧಾರಣ ಫಲ ಇದೆ. ಹಾಗಾದ್ರೆ ಗ್ರಹಗಳ ಪರಿವರ್ತನೆಯನ್ನು ನಾವು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಕುಂಭ ರಾಶಿಯಲ್ಲಿ ಕುಟುಂಬ ಸ್ಥಾನದಲ್ಲಿ ಶನಿ ಮತ್ತು ಶುಕ್ರರು ಸ್ಥಿತರಾಗಿದ್ದಾರೆ. ಭಾತೃವಿನ ಮನೆಯಲ್ಲಿ ಗುರುವಿನ ಮನೆಯಲ್ಲಿ ರಾಹು ಸ್ಥಿತನಾಗಿದ್ದಾನೆ. ವೃಷಭ ರಾಶಿಯಲ್ಲಿ ಶುಕ್ರನ ಮನೆಯಲ್ಲಿ ಗುರು ಸ್ಥಿತರಾಗಿದ್ದಾರೆ. ಹಾಗೆ ಕರ್ಕಾಟಕ ರಾಶಿಯಲ್ಲಿ ಕುಜ ನೀಚನಾಗಿ ಕರ್ಕಾಟಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಹಾಗೆ ಕನ್ಯಾ ರಾಶಿಯಲ್ಲಿ ಕೇತು ಸ್ಥಿತರಾಗಿದ್ದಾರೆ. ಹಾಗೆ ನಷ್ಟಭಾವ ಅಂತಂದ್ರೆ ಧನಸ್ಸು ರಾಶಿಯಲ್ಲಿ ರವಿ ಮತ್ತು ಬುಧರು ಇಬ್ಬರು ಸ್ಥಿತರಾಗಿರ್ತಾರೆ. ರವಿ ಜನವರಿ 15ರ ನಂತರ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. 14ನೇ ತಾರೀಕು ಮಕರ ಸಂಕ್ರಮಣ ಆಗುತ್ತೆ. ಅದೇ ದಿವಸ ರವಿ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಒಟ್ಟಾರೆಯಾಗಿ ಗ್ರಹಗಳ ಪರಿವರ್ತನೆಯಿಂದ ಏನು ಲಾಭ ಇದೆ ಅಥವಾ ಏನು ನಷ್ಟ ಇದೆ, ಈಗಾಗಲೇ ನಿಮಗೆ 7.5 ನಡೀತಾ ಇದೆ. 7.5 ವರ್ಷ ಶನಿ ನಡೀತಾ ಇದೆ. ಇನ್ನೇನು 3 ತಿಂಗಳ ಕಳೆದರೆ ನಿಮಗೆ ಅತ್ಯಂತ ಶುಭ ಫಲವನ್ನು ಉಂಟಾಗ್ತದೆ ಅಂತ. ಶನಿ ಬಿಟ್ಟು ಹೋಗುವ ಸಮಯದಲ್ಲಿ ಅನೇಕ ರೀತಿಯಾಗಿ ಶುಭ ಫಲಗಳನ್ನು ಕೊಡ್ತಾನೆ ಎನ್ನುವಂಥದ್ದು. ಅಂತ್ಯ ಶನಿಯಲ್ಲಿ ನೀವಿದ್ದೀರಾ. ಇನ್ನೇನು 3 ತಿಂಗಳು, ಜನವರಿ, ಫೆಬ್ರವರಿ, ಮಾರ್ಚ್, ಈ 3 ತಿಂಗಳಲ್ಲಿ ವಿಶೇಷ ಫಲಗಳನ್ನು ಕೊಡ್ತಾನೆ ಎನ್ನುವಂಥದ್ದು. ಆದಷ್ಟು ಶನಿಯ ಪ್ರಾರ್ಥನೆ ಮಾಡ್ಕೊಳ್ಳಿ, ಶನಿಯ ದೇವರ ಅನುಗ್ರಹವನ್ನು ಪಡೆದುಕೊಳ್ಳಿ. ಶನಿದೇವರ ಅಷ್ಟೋತ್ತರ, ಶನಿದೇವರ ಮಂತ್ರವನ್ನು ಪಠಿಸಿ, ಖಂಡಿತವಾಗಲೂ ಕೂಡ ಶನಿದೇವರ ಅನುಗ್ರಹವನ್ನು ನಿಮಗೆ ಸಿಗುತ್ತೆ ಎನ್ನುವಂಥದ್ದು. ನಂತರ ನಿಮಗೆ ಇದಲ್ಲದೆ ಮಕರ ರಾಶಿಯವರಿಗೆ ಗುರುಬಲ ಇದೆ, ಆದರೆ ಶನಿ ಬಲ ಇಲ್ಲ. ಗುರುಬಲ ನಿಮಗೆ ಮೇ 15ರವರೆಗೂ ಕೂಡ ಇರುತ್ತೆ. ಹಾಗೆ 3ನೇ ಅಧಿಪತಿ ಮತ್ತು 12ನೇ ಅಧಿಪತಿಯಾಗಿರ್ತಕ್ಕಂತಹ ಗುರು ನಿಮಗೆ ಪಂಚಮ ಭಾವದಲ್ಲಿದ್ದಾನೆ ಗುರು. ಹಾಗೆ 12ನೇ ಅಧಿಪತಿಯಾಗಿರ್ತಕ್ಕಂಥವನು ಕೂಡ ಗುರು ಆಗಿರ್ತಾನೆ. ಅಲ್ಲಿ ನಿಮಗೆ ಪೂರ್ವ ಪುಣ್ಯ ಸ್ಥಾನದಿಂದ ವಿಶೇಷವಾಗಿ ಧನಲಾಭ ಆಗುತ್ತೆ ಎನ್ನುವಂಥದ್ದು. ಹಾಗೆ ನಿಮ್ಮ ಹಿರಿಯರ ಆಸ್ತಿಗಳನ್ನ ನಿಮಗೆ ಸಿಗುವಂತಹ ಒಂದು ಪ್ರಯತ್ನವನ್ನ ಆಗುತ್ತೆ ಎನ್ನುವಂಥದ್ದು. ಅಥವಾ ದಾಯಾದಿಗಳ ಕಲಹ ಇದ್ರೂ ಕೂಡ ಅದನ್ನ ತಡೆ ಹಿಡಿಯುತ್ತೆ. ಬಂಧು ಮಿತ್ರರಿಂದ ಏನಾದ್ರು ಸಮಸ್ಯೆಗಳಿದ್ರೆ ಕೂಡ ಅದನ್ನ ನಿವಾರಣೆ ಆಗುತ್ತೆ. ಕೋರ್ಟ್ ಕಚೇರಿಗಳಲ್ಲಿ ನಿಮ್ದೇನಾದ್ರೂ ಸಮಸ್ಯೆಗಳಿದ್ರೆ ಅದನ್ನು ಕೂಡ ನಿವಾರಣೆ ಆಗುತ್ತೆ ಎನ್ನುವಂಥದ್ದು. ಹಾಗೆ ವ್ಯವಹಾರದಲ್ಲಿ ನೀವೇನಾದ್ರೂ ಸಣ್ಣ ಪುಟ್ಟ ವ್ಯವಹಾರಗಳನ್ನು ಮಾಡ್ತಾ ಇದ್ರೆ ಅದರಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲವನ್ನು ಸಿಗುತ್ತೆ ಎನ್ನುವಂಥದ್ದು. ಹಾಗೆ ಈ ತಿಂಗಳಲ್ಲಿ ವಿಶೇಷವಾಗಿ ಸಂತಾನಕ್ಕೆ ಒಳ್ಳೆಯ ಅನುಕೂಲಕರ ವಾತಾವರಣ ಇದೆ. ಹಾಗಾಗಿ ಸಂತಾನ ಮಾಡಿಕೊಳ್ಳುವಂಥವರು ಮಾಡಿಕೊಳ್ಳಬಹುದು. ಹಾಗೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಉದ್ಯೋಗ ಮಾಡುವಂತಹಕ್ಕೆ ಅವಕಾಶವನ್ನು ಸಿಗುತ್ತೆ. ಅಥವಾ ವಿದೇಶದಲ್ಲಿ ಬಂಡವಾಳವನ್ನು ಹೂಡಿ ವ್ಯಾಪಾರೀಕರಣ ಮಾಡುವುದಕ್ಕೂ ಕೂಡ ಉತ್ತಮವಾಗಿದೆ ಅನ್ನುವಂಥದ್ದು. ಹಾಗೆ 5 ಮತ್ತು 10ನೇ ಅಧಿಪತಿಯಾಗಿರ್ತಕ್ಕಂಥವನು ಶುಕ್ರನಿಂದ ನಿಮಗೆ ಕುಟುಂಬಾಧಿಪತಿ ಆಗಿರ್ತಕ್ಕಂಥವನು ಕೂಡ ಕುಟುಂಬದಲ್ಲಿ ಇರೋದು. ಕುಂಭ ರಾಶಿಯಲ್ಲಿ ಶುಕ್ರ ಇದ್ದಾನೆ. ಅವನು 5 ಮತ್ತು 10ನೇ ಅಧಿಪತಿ, ಪಂಚಮ ಸ್ಥಾನಾಧಿಪತಿ ಮತ್ತು ದಶಮ ಸ್ಥಾನಾಧಿಪತಿ. ಪಂಚಮ ಸ್ಥಾನ ಅಂತಂದ್ರೆ ನಾವು ಉದ್ಯೋಗ, ಅಲ್ಲಿಗೆ ಸಂತಾನ ಭಾವ ಅಂತ ಕರ್ಕೊಳ್ತೀವಿ.
ದಶಮ ಸ್ಥಾನ ಅಂತಂದ್ರೆ ಉದ್ಯೋಗ ಸ್ಥಾನ ಅಂತ ಕರ್ಕೊಳ್ತೀವಿ. ಉದ್ಯೋಗ ಸ್ಥಾನದಲ್ಲೂ ಕೂಡ ಅಭಿವೃದ್ಧಿಯನ್ನು ಹೊಂದ್ತೀರಾ. ಸಂತಾನ ಅಥವಾ ವ್ಯವಹಾರವನ್ನು ಮಾಡುವಂತದ್ರಲ್ಲೂ ಕೂಡ ಸ್ವಲ್ಪ ಸಾಧಾರಣ ಫಲವನ್ನು ತಾವು ಕಂಡುಕೊಳ್ಳಬಹುದಾಗಿದೆ. ಇನ್ನ ಹಾಗೆ ರಾಹುವಿನಿಂದ 3ನೇ ಮನೆಯಲ್ಲಿ ರಾಹು ಇರುವುದರಿಂದ ಉತ್ತಮ ಫಲವನ್ನ ಸಿಗುತ್ತೆ, ಅಥವಾ ದಾಯಾದಿಗಳಿಂದಲೂ ಕೂಡ ಉತ್ತಮ ಫಲವನ್ನ ರಾಹುವಿನಿಂದ ನೀವು ಕಂಡುಕೊಳ್ಳಬಹುದು ಅಂತ. ಹಾಗೆ ಎಚ್ಚರಿಕೆ ಏನು? ಬುಧನಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು. ಏಕೆಂದ್ರೆ ನಿಮಗೆ ಬುಧ ನಷ್ಟಭಾವದಲ್ಲಿದ್ದಾನೆ. ಬುಧ ಅಂದ್ರೆ ವ್ಯಾಪಾರಕ್ಕೆ ಕಾರಕನಾಗಿರ್ತಾನೆ. ಹಾಗೆ 21ನೇ ತಾರೀಕುವರೆಗೂ ಕೂಡ, ಜನವರಿ 21ನೇ ತಾರೀಕುವರೆಗೂ ಕೂಡ ಬುಧನಿಂದ ನಿಮಗೆ ನಷ್ಟ ಇದೆ. ಯಾವ ರೀತಿಯಾಗಿ? ವ್ಯಾಪಾರೀಕರಣ ಮಾಡೋಕೆ ಹೋಗಿದ್ರು ಕೂಡ ಅದರಲ್ಲಿ ಸಾಧಾರಣವಾಗಿ ನಷ್ಟವನ್ನು ಅನುಭವಿಸ್ತಾನೆ ಅಂತ. ಹಾಗೆ ಸಾಲ ಮಾಡಿಕೊಳ್ಳುವುದು ಅಥವಾ ಸುಮ್ನೆ ವಿವಾದಗಳನ್ನ ಮೈ ಮೇಲೆ ಎಳ್ಕೊಳ್ಳುವಂಥದ್ದು, ಹಾಗೆ ಶತ್ರುಗಳ ಕಾಟ, ಅಂಥದ್ರಲ್ಲಿ ಸ್ವಲ್ಪ ಸಮಸ್ಯೆಗಳನ್ನ ಅನುಭವಿಸ್ತೀರಾ ಬುಧನಿಂದ. ಹಾಗೆ ರಾಶಿಯಿಂದ ಕುಜನಿಂದ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು ನೀವು. ಬುಧ ಮತ್ತು ಕುಜನಿಂದ ವಿಶೇಷವಾಗಿ ಎಚ್ಚರಿಕೆಯನ್ನು ವಹಿಸಿಕೊಂಡ್ರೆ ಈ ತಿಂಗಳು ನಿಮ್ಮದಾಗಿರುತ್ತೆ. ಹಾಗೆ ಯಾವುದರಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು ನೋಡಿ. 4 ಮತ್ತು 11ನೇ ಅಧಿಪತಿಯಾಗಿರ್ತಕ್ಕಂತಹ ಕುಜ ನೀಚ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ. ಕರ್ಕಾಟಕ ರಾಶಿಯಾಧಿಪತಿಯಾಗಿರ್ತಕ್ಕಂಥವನು ಚಂದ್ರ. ಆ ಚಂದ್ರ ಮನಸ್ಸಿಗೆ ಕಾರಕನಾಗಿರ್ತಾನೆ. ಪ್ರತಿಯೊಂದು ದಿವಸನೂ ಕೂಡ ಈಗಿರ್ತಕ್ಕಂತಹ ಕ್ಷಣಿಕ ಮನಸ್ಸು ನಿಮಗೆ ಇನ್ನು ಅರ್ಧ ಗಂಟೆಯಲ್ಲಿ ಆ ಕ್ಷಣಿಕ ಮನಸ್ಸು ಪರಿವರ್ತನೆ ಆಗುತ್ತೆ. ಅಥವಾ ಯಾವುದೋ ಒಂದು ಒಪ್ಪಂದವನ್ನು ಮಾಡಿಕೊಂಡಿರ್ತೀರಾ, ಆ ಒಪ್ಪಂದಕ್ಕೆ ನಾನು ಸಹಿ ಹಾಕಬಾರ್ದಾಗಿತ್ತು, ನಾಳೆ ನೋಡಬಹುದಾಗಿತ್ತು, ಸ್ವಲ್ಪ ತಾಳ್ಮೆ ಇರಬೇಕಾಗಿತ್ತು ಅನ್ನುವಂಥದ್ದು ನಿಮ್ಮಲ್ಲೇ ನೀವೇ ಚಿಂತೆಗೆ ಒಳಗಾಗ್ತೀರಾ ಅನ್ನುವಂಥದ್ದು. ಹಾಗೆ ಕುಜನ ಆರಾಧನೆಯನ್ನು ಮಾಡ್ಕೊಳ್ಳಿ. ಏಕೆಂದ್ರೆ ಕುಜ ನೀಚನಾಗಿರುವುದರಿಂದ, ಸಪ್ತಮ ಭಾವದಲ್ಲಿ ಇರುವುದರಿಂದ ಖಂಡಿತವಾಗಲೂ ಕೂಡ ಕುಜನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅನ್ನುವಂಥದ್ದು. ಅಥವಾ ಕುಜನ ಅಷ್ಟೋತ್ತರ ಬರುತ್ತೆ, ಅಥವಾ ಕುಜನ ತೊಗರಿ ಬೇಳೆ ಅಥವಾ ಕೆಂಪು ವಸ್ತ್ರವನ್ನ ದಾನ ಮಾಡಿಕೊಳ್ಳುವುದಾಗ್ಲಿ, ಇಂಥದ್ರಿಂದಲೂ ಕೂಡ ಕುಜಶಾಂತಿಯನ್ನ ಆಗುತ್ತೆ ಅನ್ನುವಂಥದ್ದು. ಸಪ್ತಮದಲ್ಲಿ ಕುಜ ಇದ್ದಾಗ ಅನೇಕ ರೀತಿಯಾಗಿ ಮದುವೆ ವಿಳಂಬ ಆಗುತ್ತೆ. ವಿವಾಹಾಧಿಪತಿ ಅಲ್ಲೂ ಕೂಡ ಪರಿವರ್ತನೆ ಆಗ್ತಾ ಇರ್ತಾನೆ. ಆದ್ರಿಂದ ಸಪ್ತಮದಲ್ಲಿ ಕುಜ ಇದ್ದಾಗ ಕುಜಶಾಂತಿಯನ್ನು ಮಾಡಿಸಿಕೊಳ್ಳುವಂಥದ್ದು, ಅಥವಾ ಈ ತರ ಪ್ರತಿಯೊಂದು ಅಷ್ಟೋತ್ತರವನ್ನ ಹೇಳುವಂಥದ್ದು, ಅದರಿಂದನೂ ಕೂಡ ಕುಜನ ಪ್ರಮಾಣ ಕಡಿಮೆ ಆಗುತ್ತೆ, ದೋಷದ ಪ್ರಮಾಣ ಕಡಿಮೆ ಆಗುತ್ತೆ ಎನ್ನುವಂಥದ್ದು. ಇದಕ್ಕೆ ನರಸಿಂಹಸ್ವಾಮಿಯ ಪ್ರಾರ್ಥನೆ, ಲಕ್ಷ್ಮೀ ನರಸಿಂಹಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಕುಜನ ಶಾಂತಿಯನ್ನ ಕಡಿಮೆ ಆಗುತ್ತೆ ಎನ್ನುವಂಥದ್ದು. ಹಾಗೆ ಕೇತುವಿನಿಂದ ವಿಶೇಷವಾಗಿ ಧನಲಾಭ ಇದೆ ಒಂದು ಕಡೆ, ಇನ್ನೊಂದು ಕಡೆ ಎಚ್ಚರಿಕೆಯನ್ನು ಕೊಡ್ತಾನೆ ಎನ್ನುವಂಥದ್ದು. ಯಾವ ರೀತಿಯಾಗಿ? ಕೇತುವಿನಿಂದ ಬಹಳ ದಿವಸಗಳ ನಂತರನೂ ಕೂಡ ನಮಗೆ ಹಣ ಬರ್ತಾ ಇಲ್ಲ, ಆ ಹಣ ತಗೊಂಡು ಹೋಗಿರ್ತಕ್ಕಂಥವ್ರು ವಾಪಸ್ ಕೊಡ್ತಾ ಇಲ್ಲ ನಮಗೆ ಅಂತಂದ್ರೆ ಅದನ್ನ ಬರುವಂತ ಸೂಚನೆ ಇಲ್ಲಿ ಕಾಣ್ತಾ ಇದೆ. ಇನ್ನೊಂದು ಕಡೆ ನಾವು ನೋಡಿದ್ರೆ ಸ್ವಲ್ಪ ಬಂಧು ಮಿತ್ರರಿಂದ ಕಿರುಕುಳವನ್ನ ಅಥವಾ ಮಾಟ ಮಂತ್ರ ತಂತ್ರ ವಿತಂತ್ರದ ದೋಷಗಳಿಂದ ಕಾಡುತ್ತೆ ಎನ್ನುವಂಥದ್ದು. ಹಾಗೆ ರವಿಯಿಂದನೂ ಕೂಡ 15 ದಿವಸಗಳ ಕಾಲ ನಷ್ಟ ಆಗುತ್ತೆ. ಯಾಕಂದ್ರೆ ನಷ್ಟ ಭಾವದಲ್ಲಿ ಧನುಸ್ಸು ರಾಶಿಯಲ್ಲಿ ಸ್ಥಿತನಾಗಿರುವುದರಿಂದ ರವಿಯಿಂದ ನಷ್ಟ ಆಗುತ್ತೆ. ಆ ನಂತರ ರವಿ ಜನವರಿ 15ನೇ ತಾರೀಕು ನಂತರ ನಿಮ್ಮ ರಾಶಿಗೆ ಪ್ರವೇಶವನ್ನ ಮಾಡ್ತಾರೆ. ಅವಾಗ ಅತ್ಯಂತ ಶುಭ ಫಲಗಳನ್ನ ಕೊಡ್ತಾನೆ ಎನ್ನುವಂಥದ್ದು. ನಮ್ಮ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ತಾವು ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನಮ್ಮ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನ ನಮಸ್ಕಾರಗಳು.